ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಮತ್ತೆ ಸ್ವಲ್ಪ ಸಸ್ಪೆನ್ಸ್ ಇದೆ, ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಇದೆ. ಗೆಸ್ ಮಾಡಕ್ಕೆ ಆಗಲ್ಲ, ಎಷ್ಟೋ ಸರಿ ಗೆಸ್ ಮಾಡೋದು ಟ್ರೈ ಮಾಡ್ತೀವಿ. ಫೈಟ್ ಸೀನ್ ನೆಕ್ಸ್ಟ್ ಲೆವೆಲ್ ಫೈಟ್ ಸೀನ್ಸ್ಗಳು, ಮ್ಯೂಸಿಕ್ ಚೆನ್ನಾಗಿದೆ, ಎಲ್ಲ ಪಾತ್ರವರ್ಗದವರು ಚೆನ್ನಾಗಿ ಮಾಡಿದ್ದಾರೆ. ಕನ್ನಡಿಗರು ಚಿತ್ರಮಂದಿರಕ್ಕೆ ಬಂದು ನೋಡಿದ್ರೆ ಎಲ್ಲರಿಗೂ ಖುಷಿಯಾಗಿರುತ್ತೆ. ಆಮೇಲೆ ಎಲ್ಲರೂ ಸ್ಪ್ರೆಡ್ ದ ವರ್ಲ್ಡ್, ಎಲ್ಲರಿಗೂ ಹೇಳಿ ಸಿನಿಮಾ ಇಷ್ಟ ಆದ್ಮೇಲೆ ಎಲ್ಲರಿಗೂ ಹೇಳಿ ಇಷ್ಟ ಆಗಿದೆ ಹೇಳ್ತಾ ಇದ್ದೀನಿ. ಇಷ್ಟ ಆಗಿದೆ ಸೀನ್ ಯಾವ್ದು ಇಷ್ಟ ಆಯ್ತು? ಸ್ಟಾರ್ಟಿಂಗ್ ಸೀನ್ ವಿಚಾರ ಹಾಕಿದ್ರು ಸ್ಟ್ಯಾಂಡ್ ಬರ್ತಾರಲ್ಲ, ಅದನ್ನ ನೋಡೋದಕ್ಕೆ ಅಲ್ಲೇ ಪೈಸಾ ವಸೂಲ್. ಜಸ್ಟ್ ಅಡ್ಡ ಬರ್ತಾರಲ್ಲ, ಆ ಸ್ಟ್ಯಾಂಡ್ ಅಲ್ಲಿ ಯಾವತ್ತೂ ಯಾರು ನೋಡಿಲ್ಲ ಕನ್ನಡಿಗರು, ಅದೇ ಪೈಸಾ ವಸೂಲ್. ಮೊದಲು ಅವರು ಕೂಲ್ ಆಗಿ ಲವರ್ ಬಾಯ್ ತರ ಕಾಣಿಸ್ಕೊಳ್ತಿದ್ರು. ಆ ಶೇಡು ಎಲ್ಲರೂ ನೋಡಿದೀವಿ. ನಾವು ಸಿನಿಮಾ ನೋಡ್ತಿದ್ರೆ ಗೆಸ್ ಮಾಡೋ ವಿಚಾರ ಹಾಕಿದ್ರು ಸರ್ ಈ ತರ ಮಾಡ್ತಾರೆ, ಡ್ಯಾನ್ಸ್ ತುಂಬಾ ಮೃದು ಸ್ವಭಾವ ಅಂತ. ಈ ಸಿನಿಮಾ ನೆಕ್ಸ್ಟ್ ಲೆವೆಲ್, ಪ್ರತಿ ಒಂದು ಸೀನಲ್ಲೂ ಒಂದು ಸ್ವಾಪ್ ತಗೊಂಡ್ ಬರ್ತಾ ಇದ್ದಾರೆ. ನಾವು ಬೇರೆ ಹಿಂದಿ ಮೂವಿ, ತಮಿಳ್, ತೆಲುಗು ಎಲ್ಲ ನೋಡ್ತೀವಲ್ಲ, ದೊಡ್ಡ ದೊಡ್ಡ ಮೂವಿ ಮಾಡಿಸ್ಬೇಕು. ಅಣ್ಣ ಇಲ್ಲಿ ಸಕ್ಕತ್ತಾಗಿ ಮಾಡಿದ್ದಾರೆ. ಪ್ರತಿ ಒಬ್ಬ ಕನ್ನಡಿಗನು ಇಷ್ಟಪಡ್ತಾರೆ. ನಾನೊಬ್ಬ ಕನ್ನಡಿಗನಾಗಿ ವಿಜಯ್ ಅಣ್ಣನ ಮಧುವಂತರ ಫ್ಯಾನ್ ಆಗಿದೆ, ಈಗ ನೆಕ್ಸ್ಟ್ ಲೆವೆಲ್ ಫ್ಯಾನ್ ಆಗಿದ್ದೀನಿ. ವಿಪಲ್ ಸ್ವಾಮಿ ಚಿನ್ನಾರಿ ಮತ್ತೊಂದು ಫ್ಯಾನ್ ಆಗಿದೆ. ಗಂಡನ ಎಲ್ಲ ಸ್ನೇಹಿತರು ಹೇಳ್ತೀನಿ ಸಿನಿಮಾ ನೋಡಿ ಅಂತ. ಸೊ ಎಲ್ಲರೂ ಇನ್ನೊಂದು ಬಿಗ್ ಬಜೆಟ್ ಫಿಲಮ್ ಅವರು ಪ್ರಮೋಷನ್ ಅಂತ ಇಷ್ಟು ದುಡ್ಡು ಇಡ್ತಾರೆ, ಇವರೆಲ್ಲ ಸ್ಮಾಲ್ ಬಜೆಟ್ ಅಲ್ಲಿ ಮಾಡೋದು. ಸೊ ಯಾರು ಸಿನಿಮಾ ನೋಡ್ತಾರೆ ಅವ್ರು ಇಷ್ಟ ಆದ್ರೆ ಎಲ್ಲರಿಗೂ ಹೇಳಬೇಕು ಅಷ್ಟೇ. ನಾನು ಹೇಳೋದು ಇಷ್ಟ ಆದ್ರೆ ಸ್ಪ್ರೆಡ್ ದ ವರ್ಲ್ಡ್. ಒಂದು ಒಳ್ಳೆ ಕನ್ನಡ ಸಿನಿಮಾ, ಒಳ್ಳೆ ಬೆಳವಣಿಗೆ ಎಲ್ಲರಿಗೂ ತಲುಪಲಿ. ಒಂದು ಒಳ್ಳೆ ಸಿನಿಮಾ ಎಷ್ಟು ಜನಕ್ಕೆ ಭಾರತದಲ್ಲ, ಕರ್ನಾಟಕದಲ್ಲ, ಎಲ್ಲ ಕಡೆ ತಲುಪಿದ್ರು ನಮ್ಮ ಕನ್ನಡದ ಹೆಮ್ಮೆ ಅಷ್ಟೇ. ಎಲ್ಲ ಪ್ರೇಕ್ಷಕರು ಕೇಳ್ಕೊಳ್ಳೋದಷ್ಟೇ, ಮಾಧ್ಯಮ ವರ್ಗದವರು ಕೇಳ್ಕೊಳ್ಳೋದಷ್ಟೇ. ದಯವಿಟ್ಟು ಈ ಸಿನಿಮಾನ ತಲುಪಿಸಿ, ಕನ್ನಡನ ಗೆಲ್ಸಿ, ಕನ್ನಡ ಸಿನಿಮಾಗಳನ್ನ ಗೆಲ್ಸಿ. ಥ್ಯಾಂಕ್ ಯು. ಶೇರ್ ಮಾಡ್ಬೇಕಾದ್ರೆ ಅಷ್ಟೇ ಚಾಲೆಂಜಿಂಗ್ ಆಗುತ್ತೆ. ಯಾಕಂದ್ರೆ ಕ್ಯಾರೆಕ್ಟರ್ ನೋಡಿದ್ದೀರಾ, ಒಳಗಡೆ ಹೋಗ್ತಾ ಸಿನಿಮಾಕ್ಕೆ ರಿಪಲ್ ಸ್ವಾಮಿ ಅಂತ ಹೇಳಿ ಹೊರಗಡೆ ಹೋಗ್ತಾರೆ. ಹೊರಗಡೆ ಬರ್ಬೇಕಾದ್ರೆ ಹೊರಗಡೆ ಬಂದ್ಮೇಲೆ ಕೂಡ ಮಂಗಳ ಅನ್ನೋದು ಮನಸ್ಸಲ್ಲಿ ಉಳಿಯುವಂತ ಕ್ಯಾರೆಕ್ಟರ್, ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಆಮೇಲೆ ಸೊಸೈಟಿಲಿ ಹೇಳ್ಕೊಳಕ್ ಆಗ್ತಿರೋ ಎಷ್ಟು ಭಾವನೆಗಳನ್ನ ನಮ್ಮ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಅದರ ಮೇಲೆ ಹೋಗ್ತಿದ್ದಾರೆ ಅಂತಲೇ ನಾನು ಅನ್ಕೊಂಡಿದ್ದೀನಿ. ಈ ಸಿನಿಮಾ ಫಾರೆಸ್ಟ್ ಲೊಕೇಶನ್ ಅಲ್ಲಿ ಆಲ್ಮೋಸ್ಟ್ ಇದೆ. ಸೊ ಆ ಲೊಕೇಶನ್ ಅಲ್ಲಿ ನಿಮ್ಗೆ ಶೂಟ್ ಆಗುವಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು? ನಿಮ್ಗೆ ಕಷ್ಟ ಅನ್ಸ್ತಾ ಯಾವ ತರ ಆಯ್ತು? ಖಂಡಿತ ನಾನ್ ಸುಧಾ ಮಲ್ನಾಡ್ ಹುಡುಗಿನೇ. ಸೊ ಹಾಗಾಗಿ ನನಗೇನು ಅನ್ಸಿಲ್ಲ. ಬಟ್ ನಾನು ಶೂಟಿಂಗ್ ಆಗ್ಬೇಕಂದ್ರೆ ನಾವು ಮಾಡಿ ಸೀಸನ್ ಆಗಿತ್ತು ಅಕ್ಟೋಬರ್ ಟೈಮ್ ಅಲ್ಲೆಲ್ಲ. ಯಾಕಂದ್ರೆ ನಮ್ಮಲ್ಲಿ ಇಂಗ್ಲ ಆಗೋದು ಜಾಸ್ತಿ. ಸೊ ಅದೆಲ್ಲ ತುಂಬಾ ಜನಕ್ಕೆ ಸೆಟ್ಟಲ್ಲಿ ಇದಾಗಿದೆ. ಆಮೇಲೆ ಹೇಗೆ ನಾವು ಪ್ರೆಡಿಕ್ಟೇ ಮಾಡಕ್ ಆಗ್ತಿರ್ಲಿಲ್ಲ. ಸಡನ್ ಮಳೆ ಬರೋದು, ಆಮೇಲೆ ಇಬ್ಬರಿ ನಾನು ತುಂಬಾ ಎಂಜಾಯ್ ಮಾಡಿದೆ. ಬಟ್ ಶೂಟಿಂಗ್ ಹಾಗಾಗಿ ಬೇರೆಯವರಿಗೆಲ್ಲ ತೊಂದರೆ ಆಯ್ತು ಅಂತ ಹೇಳ್ತಾರೆ. ನೀವು ಭರತನಾಟ್ಯ ಮಾಡಿದ್ರಿ ಅಂತ ಹೇಳ್ತೀವಿ, ಆದ್ರೆ ಥಿಯೇಟ್ರ್ ಮಾಡಿಲ್ಲ, ನಾನು ರಂಗಭೂಮಿನೂ ಅಲ್ಲ ಅಂತ ಹೇಳ್ತೀವಿ. ಕ್ಯಾಮ್ರಾ ಫೇಸ್ ಮಾಡ್ಬೇಕಾದ್ರೆ ನಿಮ್ಮ ಅನುಭವ ಹೇಗೆ? ಸರ್, ಈಗ ನಾನು ಭರತನಾಟ್ಯಂ ಡ್ಯಾನ್ಸರ್ ಆಗಿದ್ದು ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ತಾ ಇದ್ದೆ. ಆಮೇಲೆ ರಂಗಭೂಮಿಲಿ ನಾನು ಅಷ್ಟರ ಮಟ್ಟಿಗೆ ವರ್ಕ್ ಮಾಡಲಿಲ್ಲ, ಬಟ್ ಅವ್ರ ಜೊತೆ ಅಭಿನಯ ಮಾಡಿದ್ದೆ. ಒಂದಷ್ಟು ಚಿಕ್ಕ ನಾಟಕಗಳು ಮಾಡಿದ್ರಾ? ಸೊ ಬೇಸಿಕಲಿ ನಾನು ಅಬ್ಸರ್ವ್ ಮಾಡ್ದಂಗೆ ನಿಮ್ ಫೇಸ್ ಎಕ್ಸ್ಪ್ರೆಷನ್ ಅಲ್ಟಿಮೇಟ್ ಆಗಿತ್ತು. ಸೊ ಸಿನಿಮಾದಲ್ಲಿ ಯಾಕೆಂದ್ರೆ ನೀವು ಭರತನಾಟ್ಯ ಕಲಾವಿದರು ಅಂತ ನೀವೇ ಹೇಳಿದ್ರಿ. ಸೊ ಆಬ್ವಿಯಸ್ಲಿ ಭರತನಾಟ್ಯ ಕಲ್ತವರು ಎಕ್ಸ್ಪ್ರೆಷನ್ ಚೆನ್ನಾಗೇ ಕೊಟ್ಟಿರ್ತಾರೆ. ಸೊ ನಿಮ್ ಚೆನ್ನಾಗಿ ಬಂದಿದೆ. ಬರೋವರೆಗೂ ನಿಮ್ಮ ಪಾತ್ರದ ವೇರಿಯೇಷನ್ ಇದೆ, ಎಲ್ಲೂ ಕೂಡ ಆ ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಚೇಂಜ್ ಅವರಿದೆ. ಅದೇ ನನಗೆ ಆಕ್ಚುಲ್ ಆಗಿ ಇದೊಂದು ಬೋಲ್ಡ್ ಪಾತ್ರನೇ ಹೇಳ್ಬೋದು. ಯಾಕಂದ್ರೆ ಜನ ಯಾವ ತರ ಅಕ್ಸೆಪ್ಟ್ ಮಾಡ್ಕೊಂತಾರೆ ಅನ್ನೋದು ಒಂದು ಚಿಕ್ಕದಿತ್ತು ನನಗೆ. ಯಾಕಂದ್ರೆ ಇದು ಅವರವರ ಭಾವಕ್ಕೆ ತಕ್ಕಂತೆ ಅವ್ರು ಯಾವ ಆಂಗಲ್ ಅಲ್ಲಿ ನೋಡ್ತಾರೆ. ಯಾಕಂದ್ರೆ ನೀವು ಒಂಥರ ನೋಡ್ಬೋದು, ಇನ್ನೊಬ್ರು ಇನ್ನೊಂಥರ ನೋಡ್ಬೋದು. ಬಟ್ ಇವತ್ತು ಪಾಸಿಟಿವ್ ಆಗಿ ಅದನ್ನ ತಗೊಳ್ಳಿ ಅಂತ ನಾನು ಕೇಳ್ಕೊಂತೀನಿ. ಯಾಕಂದ್ರೆ ಅದು ಪ್ರಪಂಚದ ಹೆದರ್ಸಕ್ಕಾಗದೆ ಆತ್ಮಹತ್ಯೆ ಅದೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಅಂತ ಹೆಣ್ಮಕ್ಳಿಗೆ ನಾನು ಹೇಳೋದೇನು ಅಂತ ಅಂದ್ರೆ, ನೀವು ಧೈರ್ಯ ಕೆಡ್ಬೇಡಿ. ಧೈರ್ಯದಿಂದ ಎದುರಿಸಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಯಾಕಂದ್ರೆ ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅನ್ನೋ ಒಂದು ಮಾತಿದೆಯಲ್ಲ, ಅದನ್ನ ನೀವು ಇಲ್ಲಿ ನೋಡ್ಬೋದು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ.